ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ಇಲ್ಲಿ ನೋಡಿ ಫ್ರೆಂಡ್ಸ್, ನಾನು ಇವತ್ತು ಕಟೋರಿ ಬ್ಲೌಸ್ನ ಮೆಜರ್ಮೆಂಟನ್ನು ತೋರಿಸ್ತಾ ಇದ್ದೀನಿ. ಉದ್ದಿಗೆ 13 ಇದೆ, 13.5, ಹಾಗಾಗಿ 14, ಅಗಲಿಗೆ 9.5 ಇದೆ. ನಾನಿಲ್ಲಿ 11 ತೊಗೋತಾ ಇದ್ದೀನಿ. ಶೋಲ್ಡ್ರ್ ನೋಡಿ ಫ್ರೆಂಡ್ಸ್, 5 ಇಂಚು, ಹಾಗೆ ಆರ್ಮೋಲು 5.5, ಕೊಳ್ಳು ಕೊಳ್ಳಿನ ಉದ್ದ 5.5. ಇದು ಫ್ರಂಟ್ನ ಬ್ಲೌಸ್ನ ಮೆಜರ್ಮೆಂಟ್ ಫ್ರೆಂಡ್ಸ್. ಕಟೋರಿ ಫ್ರಂಟ್ ಬ್ಲೌಸ್ನ ಮೆಜರ್ಮೆಂಟ್ ನೋಡಿ ಫ್ರೆಂಡ್ಸ್. ನೀವು ಇದೇ ಕಟ್ಟಿಂಗನ್ನು ಬ್ಯಾಕಿಗೆ ಬೇಕಾದರೂ ಮಾಡ್ಕೋಬೋದು. ಆರ್ಮೋಲೊಂದು ಡ್ರಾ ಮಾಡಿಕೊಂಡು ಇಲ್ಲಿ ನೋಡಿ ಫ್ರೆಂಡ್ಸ್, ಬ್ರೇಷರ್ ಪಟ್ಟಿ, ಸೊಂಟ ಪಟ್ಟಿ 3.5, ರೆಡಿ ಇರೋದು 3, ಹಾಗಾಗಿ 3.5, 2.5 ಅಂತ ತೊಗೋತಾ ಇದ್ದೀನಿ. ಇಲ್ಲಿ ನಾನು ರೌಂಡ್ ಶೇಪನ್ನು ಕಟ್ಕೋತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಇದು ರೌಂಡ್ ಶೇಪನ್ನು ಕೊಡ್ತಾ ಇದ್ದೀನಿ. ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ನೀವು ಕಟೋರಿಗೆ ಅಷ್ಟು ಟೋಟಲಾಗಿ 2.5 ಬೇಕು ಫ್ರೆಂಡ್ಸ್. ಹಾಗಾಗಿ 1.25 ತೊಗೋಬೇಕು ಫ್ರೆಂಡ್ಸ್. ಹಾಗಾಗಿ ಇಲ್ಲಿ ನೋಡಿ ಫ್ರೆಂಡ್ಸ್, ನಾನು ಕಟೋರಿಯನ್ನು 6 ಇಂಚಿಗೆ ಮಾರ್ಕನ್ನು ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್. 5.5 ಇದೆ, ಅರ್ಧ ಇಂಚ್ ಜಾಸ್ತಿ ತೊಗೋತಾ ಇದ್ದೀನಿ. ಹಾಗೆ ಆರ್ಮೋಲಿನ ಗೋಲಾಯಿಯನ್ನು ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಈಗ ನೋಡ್ಬೋದು ನೀವು, ನಾನು ಇಲ್ಲಿ ಕಟ್ಟಿಂಗನ್ನು ಮಾಡ್ತೀನಿ ಫ್ರೆಂಡ್ಸ್. ಈಗ ಇದರ ಕಟ್ಟಿಂಗ್ ಯಾವ ರೀತಿ ಮಾಡ್ತಾ ಇದ್ದೀನಿ, ನೀವು ಯಾವ ರೀತಿ ಮೆಜರ್ಮೆಂಟನ್ನು ತೊಗೊಳ್ಬೇಕು ಅಂತ ನೋಡಿಕೊಂಡು ಇದೇ ರೀತಿ ಕಟ್ಟಿಂಗನ್ನು ಮಾಡಿ ಫ್ರೆಂಡ್ಸ್. ಸೂಪರಾಗಿ ಬರುತ್ತೆ ಫ್ರೆಂಡ್ಸ್ ಬ್ಲೌಸ್ ಕಟ್ಟಿಂಗ್. ಹಾಗೆ ಬ್ಲೌಸ್ ಸ್ಟಿಚಿಂಗ್ ಆದಮೇಲೆ ಬ್ಲೌಸ್ ಫಿಟ್ಟಿಂಗು ಪರ್ಫೆಕ್ಟಾಗಿ ಕೊಡುತ್ತೆ ಫ್ರೆಂಡ್ಸ್. ಯಾಕಂದರೆ ನಾವು ಯಾವ ರೀತಿ ಮೆಜರ್ಮೆಂಟನ್ನು ತೆಗೆದುಕೊಳ್ತಾ ಇದ್ದೀವಿ, ಯಾವ ರೀತಿ ಕಟ್ಟಿಂಗನ್ನು ಮಾಡ್ತಾಯಿದ್ದೀವಿ, ಅದರ ಮೇಲೆ ಪರ್ಫೆಕ್ಟಾಗಿ ಬ್ಲೌಸನ್ನು ಕೊಡುತ್ತೆ ಫ್ರೆಂಡ್ಸ್. ನಾನು ಇಲ್ಲಿ ಕೊಳ್ಳಿಗೆ ಗೋಲಾಯಿಯನ್ನು ಕೊಟ್ಟಿದ್ದಿಲ್ಲ ಫ್ರೆಂಡ್ಸ, ಹಾಗಾಗಿ ಇಲ್ಲಿ ರೌಂಡನ್ನು ಮಾರ್ಕನ್ನು ಮಾಡಿಕೊಂಡೆ ಫ್ರೆಂಡ್ಸ. ಈಗ ನೀವು ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ನೋಡಿ ನಾನು ಕಟ್ಟಿಂಗನ್ನು ಮಾಡ್ತಾಯಿದ್ದೇನೆ. ಈ ರೀತಿ ಕಟ್ಟಿಂಗು ಮತ್ತು ಸ್ಟಿಚಿಂಗ್ ಮಾಡಿದರೆ ಸೂಪರಾಗಿ ಬರುತ್ತೆ ಫ್ರೆಂಡ್ಸ್. ಒಮ್ಮೆ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್. ದಯವಿಟ್ಟು ಕಮೆಂಟ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಇಲ್ಲಿ ನೋಡಿ ಫ್ರೆಂಡ್ಸ್, ನಾನು ಕಟೋರಿ ಜಾಯಿಂಟ್ 4.5ಗೆ ಮಾಡಿದ್ದೀನಿ ಫ್ರೆಂಡ್ಸ್. ಹಾಗಾಗಿ 4.5 ಇಂಚು ಕೊಳ್ಳಿನ ಹತ್ರ 4.5 ಇಂಚ್ ಉದ್ದಿಗೆ ಮಾಡಿದ್ದೀನಿ ಫ್ರೆಂಡ್ಸ್. ಯಾಕಂದರೆ ಅದು ರೆಡಿ ಬ್ಲೌಸಿಂದ ಬಂದು 4.5ನೇ ಇರೋದು ಫ್ರೆಂಡ್ಸ್. ಹಾಗಾಗಿ ಇದು ನೋಡಿ ಫ್ರೆಂಡ್ಸ್, ಈ ರೀತಿ ಕಟ್ಟಿಂಗನ್ನು ಆಯಿತು. ಈಗ ನಾವು ಕಟೋರಿಯನ್ನು ಹೇಗೆ ತೆಗೆದುಕೊಳ್ಬೇಕು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಇಲ್ಲಿ ನೋಡಿ ಫ್ರೆಂಡ್ಸ್, ನಾನು ನ್ಯೂಸ್ ಪೇಪರ್ ಮೇಲೆ ಕಟೋರಿ ಮಾರ್ಕನ್ನು ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್. ಇದು ಪೈಲ ಕಟೋರಿ ರೆಡಿ ಕಟೋರಿ ಹೇಗಿದೆ ಅಲ್ವಾ, ಅದನ್ನು ಇಟ್ಕೊಂಡು ನಾನು ಪೇಪರ್ ಮೇಲೆ ಮಾರ್ಕನ್ನು ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್. ಅದು ಹೇಗಿದೆ ಹಾಗೆ ಮಾರ್ಕನ್ನು ಮಾಡ್ಕೋತಿದ್ದೀನಿ ಫ್ರೆಂಡ್ಸ್. ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ನೀವು ಈ ರೀತಿ ಮಾರ್ಕನ್ನು ಮಾಡ್ಕೊಳ್ಳಿ ಮೊದಲು. ನೋಡ್ಬೋದು ಫ್ರೆಂಡ್ಸ್, ಈ ರೀತಿ ಮಾರ್ಕನ್ನು ಮಾಡ್ಕೊತಾ ಇದ್ದೀನಿ. ಈಗ ನಾವು ಈ ಕಟೋರಿಗೆ 6 ಇಂಚು ಅಗಲ ಇದೆ ಫ್ರೆಂಡ್ಸ್. ಇದು ನೀವು ನೋಡ್ಬೋದು, 6 ಇಂಚ್ ಇದೆ ಫ್ರೆಂಡ್ಸ್. ನೋಡಿ, ಇದರ ಹಾಫಿಗೆ ನಾವು ಕಟೋರಿ ಸೆಂಟ್ರ್ ಪಾಯಿಂಟನ್ನು ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಸೆಂಟ್ರ್ ಪಾಯಿಂಟ್ ಅಂದರೆ 3 ಆಗುತ್ತೆ ಫ್ರೆಂಡ್ಸ್. ಇಲ್ಲಿ ನೋಡ್ಬೋದು ಫ್ರೆಂಡ್ಸ್ ನೀವು, ನಾನು 3ಕ್ಕೆ ಮಾರ್ಕನ್ನು ಮಾಡ್ಕೋತಾ ಇದ್ದೀನಿ. 1.5 ಇಂಚಷ್ಟು ಉದ್ದ, 1.5 ಇಂಚು ಉದ್ದಕ್ಕೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ನೀವು ನೋಡ್ಬೋದು. ಈಗ ನಾವು ಇಲ್ಲಿ ನೀವು 1 ಇಂಚು ಹೆಚ್ಚಿಸ್ಕೋತಾ ಇದ್ದರೆ ಈ ರೀತಿ ಒಮ್ಮೆ ಮೆಜರ್ಮೆಂಟನ್ನು ತೆಗೆದುಕೊಂಡು ನೋಡಿ ಫ್ರೆಂಡ್ಸ್. ನಾನು ಈ ಕಡೆ ಸೀದಾ ಲೈನನ್ನು ಡ್ರಾ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಇದು ಸರಿಯಾಗಿ ಕಾಣಿಸ್ತಾ ಇಲ್ಲ ಇಲ್ಲಿ. ನೆಕ್ಸ್ಟ್ ಟೈಮ್ ನಾನು ಸರಿಯಾಗಿ ತೋರಿಸ್ತೀನಿ ಫ್ರೆಂಡ್ಸ್. ಇದರ ಉದ್ದ ಬಂದು 1.5, ಮತ್ತು ಈ ಕಟೋರಿ ಸೆಂಟ್ರ್ ಪಾಯಿಂಟಿನ ತನಕ ಅಗಲ ಬಂದು 3, 1.5 ಮತ್ತು 3 4.5 ಆಗುತ್ತೆ ಫ್ರೆಂಡ್ಸ್. ಹಾಗಾಗಿ ನಾನು ಇಲ್ಲಿ ಕರೆಕ್ಟಾಗಿ 4.5ಗೆ
ಡ್ರಾನ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್. ಇದು ನೋಡ್ಬೋದು 4ವರೆಗೆ ಡ್ರಾನ ಮಾಡಿದರೆ ನಮಗೆ ಕಟೋರಿಯನ್ನು ಪರ್ಫೆಕ್ಟಾಗಿ ಕೊಡುತ್ತೆ ಫ್ರೆಂಡ್ಸ್. ಈ ಕಡೆಯೂ 4ವರೆಯನ್ನು ನಾನು ಕರೆಕ್ಟಾಗಿ 4ವರೆಗೆ ಮಾರ್ಕನ್ನು ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್. ಇಲ್ಲಿ ಯಾಕಂದರೆ ಡ್ರಾ ಕರೆಕ್ಟಾಗಿ ಆಗಿಲ್ಲ ಫ್ರೆಂಡ್ಸ್, ಏನೂ ಕಾಣಿಸ್ತಾ ಇಲ್ಲ. ನಾನೇ ನೋಡ್ತಾ ಇರೋದು ಹೊಳ್ಳಿ ರಿಪೀಟ್, ಏನೂ ಕಾಣಿಸ್ತಾ ಇಲ್ಲ. ಹಾಗಾಗಿ ಮತ್ತೊಮ್ಮೆ ನಾನು ಕ್ಲಿಯರಾಗಿ ಹಾಕೋಕ್ಕೆ ಪ್ರಯತ್ನ ಪಡ್ತೀನಿ ಫ್ರೆಂಡ್ಸ್. ನನಗೆ ಸಮಯ ಒಟ್ಟೆ ಸಾಲ್ತಾ ಇಲ್ಲ ಫ್ರೆಂಡ್ಸ್. ನಾನು ಮದುವೆ ಬ್ಲೌಸನ್ನು ಹೇಳಿದ್ದೀನಿ, ಹಾಗಾಗಿ ನಂಗೆ ಸಮಯವನ್ನು ಸಾಲ್ತಾ ಇಲ್ಲ ಫ್ರೆಂಡ್ಸ್. ಹಾಗೆ ನಾನು ಬೇರೆ ಊರಿಂದ ನನಗೆ ಮುಂಚೆಯಿಂದ ಜಾಸ್ತಿ ಭಾಳ ವರ್ಷದಿಂದ ಹೊಲಿಯಾಕತ್ತೀನಿ ಫ್ರೆಂಡ್ಸ್. ಹಾಗಾಗಿ ನಾನು ಭಾಳ ದಿವಸದಿಂದ ಹೊಲಿಯಾಕತ್ತೀನಿ ಫ್ರೆಂಡ್ಸ್. ಹಾಗಾಗಿ ಬೇರೆ ಊರಿಂದ ಬಟ್ಟೆನ ತಂದು ಹೊಲಿತೀನಿ ಫ್ರೆಂಡ್ಸ್. ಇದು ಮುಂಚೆಯಿಂದನೂ ಹೀಗೆ ಮಾಡ್ತೀನಿ ಫ್ರೆಂಡ್ಸ್. ಅವು ಯಾವ ರೀತಿ ಇದೆ ಅಂತ ನೆಕ್ಸ್ಟ್ ಟೈಮ್ ನಾನು ತೋರಿಸ್ತೀನಿ ಫ್ರೆಂಡ್ಸ್. ಅವು ತರೋ ಮುಂದೆ ತಂದು ಹೊಳ್ಳಿ ಕೊಡೋಕ್ಕಾಗಲ್ಲ ಫ್ರೆಂಡ್ಸ್. ಹಾಗಾಗಿ ನಾನು ಕೊಡೋವಾಗ ಹೋಗೋಕ್ಕಾಗಲಿಲ್ಲ ಅಂದರೆ ನಾನು ಪಾರ್ಸಲನ್ನು ಮಾಡ್ತೀನಿ ಫ್ರೆಂಡ್ಸ್. ಕೊರಿಯರ್ ಮುಖಾಂತರ ಅವರಿಗೆ ತಲುಪಿಸ್ತೀನಿ ಫ್ರೆಂಡ್ಸ್. ಇಲ್ಲಿ ನೋಡ್ಬೋದು ಕಟ್ಟಿಂಗನ್ನು ಯಾವ ರೀತಿ ಮಾಡಿದ್ದೀನಿ. ಈ ರೀತಿ ಕಟ್ಟಿಂಗನ್ನು ಮಾಡಿದರೆ ನಿಮಗೆ ಬ್ಲೌಸ್ ಎಷ್ಟು ಪರ್ಫೆಕ್ಟಾಗಿ ಕೂಡುತ್ತೆ ಫ್ರೆಂಡ್ಸ್. ಕಟೋರಿ ಸೂಪರಾಗಿ ಕೂಡುತ್ತೆ ಫ್ರೆಂಡ್ಸ್. ಒಮ್ಮೆ ಯಾರಾದರೂ ಈ ಅಳತೆಗೆ ಬ್ಲೌಸನ್ನು ನಮ್ಮ ಹತ್ರ ಹೊಲಿಸ್ಕೊಂಡಿದ್ರೆ ಮತ್ತೊಮ್ಮೆ ಇದೇ ಅಳತೆಯಲ್ಲಿ ಮೇಡಮ್ ಸೂಪರಾಗಿ ಕೂತಿದೆ ಹೊಲ್ಕೊಡಿ ಅಂತ ಹೇಳ್ತಾರೆ. ಇಲ್ಲಿ ನೋಡಿ ಫ್ರೆಂಡ್ಸ್, ನೀವು ಸರಿಯಾಗಿ ಈ ಅಂಚು ಕೂಡಿಸ್ಕೊಂಡಾಗ ಸೆಂಟ್ರ್ ಕರೆಕ್ಟಾಗಿ ಬರಬೇಕು ಫ್ರೆಂಡ್ಸ್. ಈ ರೀತಿ ಇಲ್ಲಿ ನೋಡಿ ಫ್ರೆಂಡ್ಸ್, ನಾನು ಈಗ ಬಟ್ಟೆ ಮೇಲೆ ಹಾಕ್ಕೊಂಡು ಮಾರ್ಕನ್ನು ಮಾಡಿ ಕಟ್ಟಿಂಗನ್ನು ಮಾಡ್ತೀನಿ ಫ್ರೆಂಡ್ಸ್. ನೀವು ನೋಡ್ಬೋದು ನಾನು ಇಲ್ಲಿ ಬಟ್ಟೆಯ ಮೇಲ್ಭಾಗಕ್ಕೆ ಪೇಪರನ್ನು ನಾವು ಕಟ್ ಮಾಡಿರೋ ಪೇಪರನ್ನು ಇಡ್ತಾಯಿದ್ದೀನಿ ಫ್ರೆಂಡ್ಸ್. ಇಲ್ಲಿ ಕ್ರಾಸಿಗೆ ಕೊಡ್ತಾ ಇಲ್ಲ, ಮತ್ತು ನಾನು ಸ್ಟ್ರೇಟನ್ನೇ ಇಡ್ತಾಯಿದ್ದೀನಿ ಫ್ರೆಂಡ್ಸ್. ಹಾಗಾಗಿ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ನಾನು ಈಗ ಸ್ಟ್ರೇಟಿಗೆ ಇಟ್ಕೊಂಡು ಮಾರ್ಕನ್ನು ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ಇಲ್ಲಿ ಕೊಡ್ತಾ ಇಲ್ಲ ನನ್ನ ಕಟೋರಿ, ಯಾಕಂದರೆ ಇದು ಬಟ್ಟೆ ಸಾಲ್ಟೇಜ್ ಇರೋದರಿಂದ ನಾನು ಈಗಾಗಲೇ ಈ ಬಟ್ಟೆಯಿಂದ ಬ್ಯಾಕು ಮತ್ತು ಸ್ಲೀವನ್ನು ಕಟ್ ಮಾಡಿ ಸ್ಟಿಚ್ ಮಾಡಿದ್ದೀನಿ ಫ್ರೆಂಡ್ಸ್. ಹಾಗಾಗಿ ಇಲ್ಲಿ ನೋಡಿ ಕಟೋರಿಯ ಸೈಡಿನ ಪಟ್ಟಿ ಹಾಗೂ ಬೆಲ್ಟ್ ಪಟ್ಟಿ ಇದನ್ನು ನೋಡಿ ಫ್ರೆಂಡ್ಸ್, ನಾನೀಗ ಡ್ರಾನ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್. ಡ್ರಾ ಮಾಡ್ಕೊಂಡ ನಂತರ ನಾನು ಇಲ್ಲಿ ಸ್ಟಿಚಿಂಗನ್ನು ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್. ದಯವಿಟ್ಟು ಈ ರೀತಿ ಕಟ್ಟಿಂಗನ್ನು ಮಾಡಿ ಒಮ್ಮೆ ಸ್ಟಿಚಿಂಗ್ ಮಾಡಿ ಹೇಳಿ ಫ್ರೆಂಡ್ಸ್ ಯಾವ ರೀತಿ ಬಂದಿದೆ ಅಂತ. ಹಾಗೆ ನಿಮಗೆ ಯಾವುದ್ರದ್ದು ಅಂದರೆ ಯಾವ ಬ್ಲೌಸಿನ ಮೆಜರ್ಮೆಂಟ್ ಬೇಕು ಅಂತ ಕಮೆಂಟ್ ಮಾಡಿ. ಆ ಬ್ಲೌಸಿನ ಮೆಜರ್ಮೆಂಟನ್ನು ಹೇಗೆ ತೆಗೆದುಕೊಳ್ಳೋದು, ಹೇಗೆ ಬಟ್ಟೆ ಸ್ಟಿಚ್ ಮಾಡೋದು ಅಂತ ಹೇಳ್ಕೊಡ್ತೀನಿ ಫ್ರೆಂಡ್ಸ್. ಯಾಕಂದರೆ ನಿಮ್ಮ ಕಮೆಂಟ್ ಮುಖಾಂತರ ನಮಗೆ ಹೇಳೋಕ್ಕೆ ಒಂಥರ ಖುಷಿ ಇರುತ್ತೆ ಫ್ರೆಂಡ್ಸ್. ಎಕ್ಸ್ಪೀರಿಯೆನ್ಸ್ ಇದ್ದಾಗ ಹಂಚ್ಕೊಂಡು ಬರ್ಬೇಕು ಫ್ರೆಂಡ್ಸ್. ಯಾಕಂದರೆ ನಾವು ಕಲ್ತಿರೋ ವಿದ್ಯೆನ ಬೇರೆಯವ್ರಿಗೆ ಹಂಚ್ತೀವಲ್ವ, ಅಷ್ಟು ನಮಗೆ ಉಪಯೋಗ ಆಗುತ್ತೆ ಫ್ರೆಂಡ್ಸ್. ಯಾವಾಗಲೂ ನಾವು ಕಲ್ತಿರೋ ವಿದ್ಯೆನ ಬೇರೆಯವರಿಗೆ ಹಂಚ್ಕೊಂಡ್ರೆ ನಮಗೆ ಜಾಸ್ತಿ ಉಳಿಯುತ್ತೆ ಫ್ರೆಂಡ್ಸ್ ತರಕು, ಇಲ್ಲ ಅಂದರೆ ಉಳಿಯೋದಿಲ್ಲ. ಈಗ ಕಟ್ಟಿಂಗ್ ಮಾಡೋದು ನಾವು ಈಗ ಪರ್ಫೆಕ್ಟಾಗಿ ಕಟ್ಟಿಂಗ್ ಮಾಡ್ತೀವಿ, ಪರ್ಫೆಕ್ಟಾಗಿ ಸ್ಟಿಚಿಂಗ್ ಮಾಡ್ತೀವಿ, ಪರವಾಗಿಲ್ಲ. ಆದರೆ ಮತ್ತೊಬ್ಬರಿಗೆ ಹೇಳ್ಕೊಡಕ್ಕೆ ಬರೋದಿಲ್ಲ ಫ್ರೆಂಡ್ಸ್. ಹಾಗಾಗಿ ನಾವು ಈ ರೀತಿ ಆದರೂ ಹೇಳಿದರೆ ಮತ್ತೊಬ್ಬರಿಗೆ ಹೇಳ್ಕೊಡೋಕ್ಕೆ ಬರುತ್ತೆ ಫ್ರೆಂಡ್ಸ್. ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ನಾನೀಗ ಕಟೋರಿಯನ್ನು ಡ್ರಾ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ದಯವಿಟ್ಟು ಯಾರ್ಯಾರು ನಮ್ಮ ಚಾನಲನ್ನು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ ಫ್ರೆಂಡ್ಸ್. ಅದರಿಂದ ನಮಗೂ ಒಂದು ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್. ಹಾಗೆ ಕಟ್ಟಿಂಗು ಸ್ಟಿಚಿಂಗು ಹೇಗೆ ಬಂದಿದೆ ಅಂತಲೂ ಕಮೆಂಟ್ ಹಾಕಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಕಮೆಂಟದಿಂದ ನಮಗೆ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಹಾಗೆ ಕೇಳ್ತಾ ಇರ್ತೀವಿ ಆದರೂ ಸಬ್ಸ್ಕ್ರೈಬ್ ಮಾಡಲ್ಲ, ನೋಡ್ತಾ ಇರ್ತೀರ ಬಟ್ ಸಬ್ಸ್ಕ್ರೈಬ್ ಮಾಡಲ್ಲ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ಇಲ್ಲಿ ನೋಡ್ಬೋದು, ಈಗ ಇದನ್ನು ನಾವು ಕಟ್ಟಿಂಗ್ ಮಾಡಿರೋ ಪೇಪರನ್ನು ಬಟ್ಟೆ ಮೇಲಿಟ್ಟು ಅದೇ ಇದರಲ್ಲಿ ಮಾರ್ಕನ್ನು ಮಾಡಿದ್ದೀನಿ ಫ್ರೆಂಡ್ಸ್. ಅದು ಹೇಗಿದೆ ಹಾಗೆ ಈಗ ಇದನ್ನು ಕಟ್ಟಿಂಗನ್ನು ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್.
ಇದು ಕಟ್ಟಿಂಗ್ ಯಾವ ರೀತಿ ಸ್ಟಿಚಿಂಗ್ ಯಾವ ರೀತಿ ಬಂದಿದೆ ಅಂತ ನೀವು ನೋಡಿ ಆಮೇಲೆ ಕಮೆಂಟನ್ನು ಹಾಕಿ ಫ್ರೆಂಡ್ಸ್. ಯಾರ್ಯಾರು ಹೊಸದಾಗಿ ಕಲಿತಾ ಇದ್ದೀರಾ ಅಥವಾ ಕಲ್ತಿದ್ದೀರಾ ಅವರೆಲ್ಲ ನೋಡಿ ಹೇಗಾಗಿದೆ ಅಂತ ಹೇಳಿ. ಮತ್ತು ಈ ರೀತಿ ಒಮ್ಮೆ ಕಟೋರಿನ ಕಟಿಂಗ್ ಮಾಡಿ ನೋಡಿ ಎಷ್ಟು ಪರ್ಫೆಕ್ಟಾಗಿ ಬರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಫ್ರೆಂಡ್ಸ್. ಯಾಕಂದರೆ ಈ ರೀತಿ ಕಟೋರಿನ ಕಟಿಂಗ್ ಮಾಡೋದ್ರಿಂದ ನಮಗೆ ಬ್ಲೌಸಿನ ಫಿಟ್ಟಿಂಗ್ ಸೂಪರಾಗಿ ಕೂಡುತ್ತೆ ಫ್ರೆಂಡ್ಸ್. ಬ್ಲೌಸ್ ನಾವು ಹಾಕ್ಕೊಂಡಾಗ ಅದರ ಫಿಟ್ಟಿಂಗನ್ನು ಪರ್ಫೆಕ್ಟಾಗಿ ಬರುತ್ತೆ ಫ್ರೆಂಡ್ಸ್. ಅದಕ್ಕಾಗಿ ನಾನು ಇಲ್ಲಿ ಮತ್ತೆ ರಿಪೀಟನ್ನು ಅದನ್ನೇ ಹೇಳ್ತಾ ಇರೋದು ಫ್ರೆಂಡ್ಸ್. ಈಗ ನೋಡ್ಬೋದು, ನಾನು ಈಗಾಗಲೇ ಕಟೋರಿನ ಕಟಿಂಗ್ ಮಾಡಿದ್ದೇನೆ. ಕಟೋರಿನ ಸೈಡಿನ ಭಾಗವನ್ನು ಕಟ್ಟಿಂಗನ್ನು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನೋಡ್ಬೋದು ಫ್ರೆಂಡ್ಸ್, ನೀವು ಕ್ರಾಸ್ ಇರೋದರಿಂದ ಅದು ಕ್ರಾಸ್ ಕೂತಿದೆ ಫ್ರೆಂಡ್ಸ್, ಹಾಗಾಗಿ ಕ್ರಾಸ್ ಅನ್ನಿಸ್ತಾ ಇದೆ. ಇಲ್ಲ ಫ್ರೆಂಡ್ಸ್, ಅದು ಸ್ಟ್ರೈಟಾಗಿಯೇ ಇರೋದು. ಬಟ್ಟೆ ಕ್ರಾಸ್ ಇದೆ, ಅದಕ್ಕೆ ಹಾಗೆ ಕಾಣಿಸ್ತಾ ಇರೋದು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈಗ ನಾನು ಕಟೋರಿನ ಸೈಡಿನ ಭಾಗವನ್ನು ಕಟ್ಟಿಂಗನ್ನು ಮಾಡ್ತಾಯಿದ್ದೇನೆ ಫ್ರೆಂಡ್ಸ್. ಇದು ಕಟ್ಟಿಂಗ್ ಆದಮೇಲೆ ಸ್ಟಿಚಿಂಗ್ ಹೇಗಾಗಿದೆ ನೋಡಿ ಫ್ರೆಂಡ್ಸ್. ಸ್ಟಿಚಿಂಗ್ ನೋಡಿ ನೀವು ಒಂದ್ಸಲ ಟ್ರೈ ಮಾಡಿ ಹೇಗಾಗಿದೆ ಅಂತ ತಿಳಿಸಿ ಫ್ರೆಂಡ್ಸ್. ಕಮೆಂಟ್ ಮುಖಾಂತರ ತಿಳಿಸಿ ಫ್ರೆಂಡ್ಸ್. ಯಾಕಂದರೆ ನಿಮ್ಮ ಒಂದು ಕಮೆಂಟ್ನಿಂದ ನಮಗೆ ಮತ್ತೊಮ್ಮೆ ಯಾವ ರೀತಿ ಕಟ್ಟಿಂಗನ್ನು ಹಾಕಬೇಕು, ಸ್ಟಿಚಿಂಗ್ ಯಾವುದ್ರದ್ದು ಹಾಕಬೇಕು ಅಂತ ಇದಾಗುತ್ತೆ ಫ್ರೆಂಡ್ಸ್, ಗೊತ್ತಾಗುತ್ತೆ. ನೆಕ್ಸ್ಟ್ ನಾನು ನಾಳೆ ಅಥವಾ ನಾಡಿದ್ದು ಫ್ರೆಂಡ್ಸ್ ಕಟ್ ಬ್ಲೌಸಿನ ಮೆಜರ್ಮೆಂಟ್ ಕಟ್ಟಿಂಗು ಮತ್ತು ಸ್ಟಿಚಿಂಗು ಹಾಕೋಕ್ಕೆ ಪ್ರಯತ್ನ ಪಡ್ತೀನಿ ಫ್ರೆಂಡ್ಸ್. ಯಾಕಂದರೆ ಫ್ರೆಂಡ್ಸ್ ಕಟ್ಟಿಂಗು ಸ್ಟಿಚಿಂಗು ಈಗಾಗಲೇ ಇಬ್ಬರು ಕೇಳಿದ್ದಾರೆ ಫ್ರೆಂಡ್ಸ್. ನನಗೆ ಹಾಕೋಕ್ಕೆ ಆಗಿಲ್ಲ, ಹಾಗಾಗಿ ಹಾಕಿ ತೋರಿಸ್ಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ. ನಂಗೆ ಟೈಮ್ ಸೆಟ್ ಆಗ್ತಾಯಿಲ್ಲ, ಹಾಗಾಗಿ ಹಾಕೋಕ್ಕಾಗ್ತಾಯಿಲ್ಲ. ನನ್ನ ಬಳಿ ಬಂದಿರೋ ಬ್ಲೌಸ್ ಲೈನಿಂಗು ಮತ್ತು ಅಸ್ತ್ರ ಬ್ಲೌಸ್ ಎಲ್ಲ ಕಟೋರಿ 4 ಟಕ್ಸ್ ಇರೋದು ಫ್ರೆಂಡ್ಸ್. ಹಾಗಾಗಿ ಪ್ರಿನ್ಸ್ ಕಟ್ ಯಾವುದು ಬಂದಿಲ್ಲ. ಪ್ರಿನ್ಸ್ ಕಟ್ ಮದುವೆ ಬ್ಲೌಸ್ಗಳನ್ನು ಇದ್ದು ಫ್ರೆಂಡ್ಸ್, ಅವೆಲ್ಲ ಹೊಲ್ಕೊಟ್ಟಿನಿ ನಾನು. ನಾಳೆ ನಾಡಿದ್ದು ಈಗಿರೋ ಬ್ಲೌಸನ್ನು ಇವು ಮೊದಲಿಗೆ ಇವೇನು ಬ್ಲೌಸನ್ನು ನಾನು ಹಿಡ್ದಿನಿಲ್ವ, ಇವು ಇರೋದರಿಂದ ಆನಂತರ ಇವು ಹೊಲಿದ ನಂತರ ಪ್ರಿನ್ಸ್ ಕಟ್ಟನ್ನು ಹೊಲಿತೀನಿ ಫ್ರೆಂಡ್ಸ್. ಇದ್ದಾವೆ, ಆದರೆ ಇವು ಹೊಲಿದ ನಂತರ ಹೊಲಿಬೇಕಂತ ಬಿಟ್ಟಿರೋದು ಫ್ರೆಂಡ್ಸ್. ಇಲ್ಲಿ ನೋಡಿ ಫ್ರೆಂಡ್ಸ್, ಕಟೋರಿ ಟಕ್ಸನ್ನು ಇಲ್ಲಿ ನೋಡಿ ಫ್ರೆಂಡ್ಸ್, 1.5 ಇಂಚು ಅಗಲ, 3 ಇಂಚು ಉದ್ದ. 1.5 ಇಂಚು ಅಗಲ, 2.5 ಇಂಚು ಉದ್ದ. ಈ ರೀತಿ ಟಕ್ಸನ್ನು ಹಾಕ್ಕೊಳ್ಳಿ ಫ್ರೆಂಡ್ಸ್. ಅಳತೆ ಬ್ಲೌಸಿನ ಟಕ್ಸನ್ನು ಎಷ್ಟಿರುತ್ತೆ ನೋಡಿಕೊಂಡು ಹಾಕ್ಕೊಳ್ಳಿ ಫ್ರೆಂಡ್ಸ್. ಆವಾಗಲೇ ಅದರ ಫಿಟ್ಟಿಂಗು ಇದು ಟಕ್ಸನ್ನು ಕರೆಕ್ಟಾಗಿ ಕೂಡುತ್ತೆ ಫ್ರೆಂಡ್ಸ್. ಅಳತೆ ಬ್ಲೌಸಿನ ಟಕ್ಸ್ 2 ಮತ್ತು 3 ಇದ್ದರೆ ನಾವು ಕಟೋರಿ ಪೇಪರ್ ಮೇಗೆ ಮತ್ತೊಮ್ಮೆ ಕಟೋರಿನ ತೆಗೆದುಕೊಳ್ಳುವಾಗ ಕೆಳಗಿನ ಭಾಗ 1.5 ಇಂಚ್ ಕೆಳಗಡೆ ಉದ್ದವನ್ನು ತೊಗೋತೀವಿ. ಅದು ನಾವು ಅಲ್ಲಿ 2 ತೊಗೊಳ್ಬೇಕಾಗುತ್ತೆ ಫ್ರೆಂಡ್ಸ್. ಅದು ನಾನು ನಿಮಗೆ ಮತ್ತೊಮ್ಮೆ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್. ಇದು 1.5 2.5 ಇದೆ ಫ್ರೆಂಡ್ಸ್. ಈಗ ನೋಡಿ ಫ್ರೆಂಡ್ಸ್, ನಾನು ಕಟೋರಿಯನ್ನು ಜಾಯಿಂಟ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಇಲ್ಲಿ ನೀವು ನೋಡ್ಬೋದು, ಈ ರೀತಿ ಕಟೋರಿಯನ್ನು ಜಾಯಿಂಟ್ ಮಾಡಿ ಮೇಲ್ಭಾಗದಿಂದ ಯಾವಾಗಲೂ ಕಟೋರಿನ ಮೇಲ್ಭಾಗದಿಂದ ಜಾಯಿಂಟ್ ಮಾಡ್ತಾ ಬರ್ಬೇಕು ಫ್ರೆಂಡ್ಸ್. ಸರಿಯಾಗಿ ಬರುತ್ತೆ ಫ್ರೆಂಡ್ಸ್. ಕೆಳಭಾಗದಿಂದ ಬರುತ್ತೆ, ಇಲ್ಲ ಅಂತಲ್ಲ, ಕರೆಕ್ಟಾಗಿ ಮೇಲ್ಭಾಗದಿಂದ ಜಾಯಿಂಟ್ ಮಾಡಿಕೊಂಡು ಬರಬೇಕು ಫ್ರೆಂಡ್ಸ್. ಹಾಗಾಗಿ ಇಲ್ಲಿ ನೋಡಿ ಫ್ರೆಂಡ್ಸ್, ನಾನು ಈಗ ಬ್ರೇಷರ್ ಪಟ್ಟಿಯನ್ನು ಜಾಯಿಂಟ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನೀವು ನೋಡ್ಬೋದು, ಈ ರೀತಿ ಬ್ರೇಷರ್ ಪಟ್ಟಿಯನ್ನು ಜಾಯಿಂಟ್ ಮಾಡಿದ್ರೆ ಪರ್ಫೆಕ್ಟಾಗಿ ಕೊಡುತ್ತೆ ಫ್ರೆಂಡ್ಸ್. ಇಲ್ಲಪ್ಪ ಬಟ್ಟೆ ಜಾಸ್ತಿ ಇದ್ದರೆ ನಾವು ಕಟ್ಟಿಂಗ್ ಮಾಡುವಾಗ ಡಬಲ್ ಪದರನ್ನು ತೊಗೋಬೋದು. ಆವಾಗ ಹಿಂದು ಮುಂದೆ ಒಮ್ಮೆ ಬಟ್ಟೆಯನ್ನು ಹಾಕಿ ಸ್ಟಿಚ್ ಮಾಡ್ಬೋದು ಫ್ರೆಂಡ್ಸ್, ಹೊಲಿಬೋದು. ಸೂಪರ್. ಅದು ಇದಕ್ಕಿಂತ ಕಟ್ ಮಾಡೋದು ಬಟ್ಟೆಗಿಂತ ಮುಂದೆ ಹಿಂದೆ ಒಂದೇ ಬಟ್ಟೆಯಿಂದ ಅದು ಇದಕ್ಕಿಂತ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಇದು ಮುಂದೆ ಹಿಂದೆ ಡಬಲ್ ಬಟ್ಟೆ ಇರೋದರಿಂದ ಸ್ವಲ್ಪ ಇದಾಗುತ್ತೆ ಫ್ರೆಂಡ್ಸ್, ಬಟ್ಟೆ ಸರಿಯೋ ಚಾನ್ಸ್ ಇರುತ್ತೆ ಮುಂದಿಂದು ಅಥವಾ ಹಿಂದ್ಗಡೆಯಿಂದ. ಹಾಗಾಗಿ ಫ್ರೆಂಡ್ಸ್, ಇಲ್ಲಿ ನೀವು ನೋಡ್ಬೋದು,
ನಾನು ಯಾವ ರೀತಿ ಸ್ಟಿಚಿಂಗನ್ನು ಮಾಡ್ತಾಯಿದ್ದೀನಿ ಈ ರೀತಿ ಸ್ಟಿಚಿಂಗನ್ನು ಒಮ್ಮೆ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್, ಹೇಗೆ ಬರುತ್ತೆ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್. ಯಾರ್ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಫ್ರೆಂಡ್ಸ್. ನಿಮ್ಮ ಸಬ್ಸ್ಕ್ರೈಬಿಂದ ನಮಗೂ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್. ಇಲ್ಲಿ ನೋಡ್ಬೋದು, ಈಗ ನಾವು ಈ ರೀತಿ ಫೋಲ್ಡಿಂಗನ್ನು ಮಾಡಿಕೊಂಡು ರೌಂಡನ್ನು ಮಾಡಿಕೊಂಡು ನಾವು ಕಟೋರಿ ಇದು ಬ್ರೇಷರ್ ಪಟ್ಟಿ ಸ್ಟಿಚ್ಚನ್ನು ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಇಲ್ಲ ಡಬಲ್ ಪದರ ಇದ್ದರೆ ನಾವು ಆವಾಗಲೇ ಈ ರೀತಿ ರೌಂಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಇಲ್ಲಿ ನೋಡ್ಬೋದು, ನಾನು ಸ್ಟಿಚ್ಚನ್ನು ಮಾಡ್ತಾಯಿದ್ದೀನಿ ಈಗ. ನೋಡಿ ಫ್ರೆಂಡ್ಸ್, ಈಗ ನಾನು ಫೋಲ್ಡಿಂಗ್ ಹೊಲಿಸ್ಕೊತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇದು ಯಾವ ರೀತಿ ಬಂದಿದೆ ಅಂತ. ಇದು ಕಟೋರಿನ ರೆಡಿ ಆಯ್ತು ಫ್ರೆಂಡ್ಸ್. ಇದು ಒಂದು ಕಡೆಯಿಂದ ಇನ್ನೊಂದು ಕಡೆಯಿಂದ ಹೊಲಿಬೇಕು ಫ್ರೆಂಡ್ಸ್. ಇನ್ನು ಯಾರ್ಯಾರು ನೋಡ್ತಾ ಇದ್ದಾರೆ ದಯವಿಟ್ಟು ಎಲ್ಲರಿಗೂ ಧನ್ಯವಾದ, ಥ್ಯಾಂಕ್ ಯು ಅಂತ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಜಾಸ್ತಿ ಹೇಳ್ತಾ ಇರೋದರಿಂದ ನನಗೆ ಜಾಸ್ತಿ ನಗು ಬರ್ತಾಯಿದೆ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇದ್ದೀನಲ್ವ, ಅದಕ್ಕಾಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್.